ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆ ಇದು. ಯಾಕಂದರೆ ನೋಟ್ ಮಾಡ್ಕೊಳ್ಳಿ, ಇದನ್ನು ಡೈಲಿ ಮಾಡಬೇಕಾಗುತ್ತೆ. ಎಷ್ಟು ಸಲ ಮಾಡಬೇಕು, ಯಾಕೆ ಇದು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನಾವು ಸುಮಾರು ಟಿಪ್ಸ್ ಫಾಲೋ ಮಾಡಿದ್ದೀವಿ, ಸುಮಾರು ರೆಮಿಡೀಸ್ನ ಫಾಲೋ ಮಾಡಿದ್ದೀವಿ, ಫಾಲೋಅಪಲ್ಲಿ ಇಟ್ಟಿದ್ದೀವಿ, ಡೈಲಿ ಮಾಡ್ತಿದ್ದೀವಿ. ಆದರೂ ನಾವು ಹಣ ನೋಡ್ತಿಲ್ಲ, ರಿಸಲ್ಟ್ ನಮಗೆ ಸಿಗ್ತಾ ಇಲ್ಲ, ನಮಗೆ ಅನೇಕ ಸಮಸ್ಯೆಗಳು ಹೆಚ್ಚಾಗ್ತಿದೆ, ನಾವು ರಿಸಲ್ಟ್ ಅನ್ನೋದನ್ನು ಕಡಿಮೆ ಮಟ್ಟಿಗೆ ನೋಡ್ತಾ ಇದ್ದೀವಿ ಅಂತ ಯಾರೆಲ್ಲ ಅಂದರೆ ಪ್ರಾಡಕ್ಟ್ ಆಗಿರಬಹುದು, ಬ್ರೇಸ್ಲೆಟ್ಗಳಾಗಿರಬಹುದು, ತಿಲಕ ಆಗಿರಬಹುದು, ಇತ್ಯಾದಿ ರೆಮಿಡೀಸ್, ಡೈಲಿ ಮಾಡೋ ರೆಮಿಡೀಸ್ ಆಗಿರಬಹುದು, ಇವೆಲ್ಲ ಮಾಡ್ತಿದ್ರು ನಮಗಿನ್ನೂ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಕೊರಗ್ತಿರ್ತೀರಲ್ವ. ಅಂಥವ್ರಿಗೆಲ್ಲ ಇವತ್ತಿನ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟಲ್ಲಿ ತಂದಿದ್ದೀನಿ. ಈಗಾಗಲೇ ಇದರಲ್ಲಿ ಅರ್ಧ ಸಬ್ಜೆಕ್ಟ್ ನಿಮಗೆ ರೀಚ್ ಆಗಿದೆ, ಆಲ್ಮೋಸ್ಟ್ ರೀಚ್ ಆಗಿದೆ. ಅದನ್ನು ಫಾಲೋ ಮಾಡ್ತಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಟ್ ಇವತ್ತಿನ ವಿಡಿಯೋ 3-4 ಕಾನ್ಸೆಪ್ಟ್ನ ಒಂದೇ ವಿಡಿಯೋಗೆ ತಂದು ನಿಮ್ಮ ಮುಂದೆ ಪರಿಚಯ ಮಾಡಿಕೊಡ್ತಿದ್ದೀನಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆಚರಣೆದಲ್ಲಿಟ್ಟರೆ ಮಾತ್ರ 100% ರಿಸಲ್ಟ್ ಸಿಗುತ್ತೆ. ಸೊ ನೆಗ್ಲೆಕ್ಟ್ ಮಾಡೋದು ಬೇಡ. ಏನೋ ಹೇಳ್ತಿದ್ದಾರೆ ನಾವ್ಯಾಕೆ ಮಾಡಬೇಕು ಅಂತಿದ್ರೆ ನಿಮಗೆ ರಿಸಲ್ಟ್ ಕೂಡ ಸಿಗೋದಿಲ್ಲ. ಫಾಲೋ ಮಾಡಿ ನೋಡಿ, 100% ರಿಸಲ್ಟ್ ಸಿಗುತ್ತೆ. ಇದಕ್ಕೆ ಬೇಕಾಗಿರೋದೆಲ್ಲ ಕೇವಲ ನಿಮಗೆ ಗ್ರೀನ್ ಕಲರ್ ಸ್ಕೆಚ್ ಪೆನ್ ಅಥವಾ ಮಾರ್ಕರ್ ಅಥವಾ ಗ್ರೀನ್ ಕಲರ್ ಪೆನ್, ಇಷ್ಟೇ ಬೇಕಾಗಿರೋದು. ಇದು ಒಂದನ್ನು ನಿಮ್ಮ ಹತ್ರ ಸ್ಪೇರ್ ಆಗಿ ಯಾವಾಗಲೂ ಕ್ಯಾರಿ ಮಾಡಿ. ನೀವು ವರ್ಕ್ ಮಾಡೋ ಹತ್ರ ಆಗಿರ್ಬೋದು, ಮನೆಯಲ್ಲಾಗಿರ್ಬೋದು, ನಿಮಗೆ ಪರ್ಸ್ನಲ್ ಆಗಂತ ಒಂದು ಗ್ರೀನ್ ಮಾರ್ಕರ್ ಅಥವಾ ಸ್ಕೆಚ್ ಪೆನ್ನ ತಗೊಂಡಿರಿ. ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದು ನಾ ಹೇಳ್ತೀನಿ ಇವಾಗ. ಸೊ ಈ ಮಾಹಿತಿ ಏನು ಅಂದರೆ, ನೀವಿಲ್ಲಿ ಕ್ಲೀನಾಗಿ ಬರೆದಿಟ್ಕೊಳ್ಳಿ. ಯಾವ ಕೈಗೆ ಯಾವ ನಂಬರ್ ಹೇಳ್ತೀನಿ ಅನ್ನೋದನ್ನು ಒಂದು ಕಡೆ ಬರೆದಿಟ್ಕೊಂಡು, ಅದೇ ರೀತಿ ಬೇಕಂದರೆ ಸ್ಕ್ರೀನ್ಶಾಟ್ ಒಂದನ್ನು ತಗೊಳ್ಳಿ. ನಾನು ಇಲ್ಲಿ ಪಿಕ್ಸ್ ಕೂಡ ಶೇರ್ ಮಾಡ್ತೀನಿ ನಿಮಗೆ, ಯಾವ ರೀತಿ ಬರ್ಕೊಬೇಕು ಅಂತಲೂ ಹೇಳ್ತೀನಿ. ನೆಗ್ಲಿಜೆನ್ಸಿ ಅಂತೂ ಬೇಡ. ಯಾಕಂದರೆ ನಾವು ಯೂನಿವರ್ಸ್ನ ನಂಬ್ತಾ ಇದ್ದೀವಿ. ಯೂನಿವರ್ಸ್ನ ಬಿಲೀವ್ ಮಾಡಿ ಅದನ್ನು ಆಚರಣೆದಲ್ಲಿಟ್ಟರೆ ನಮಗೆ ಯೂನಿವರ್ಸ್ ಕೊಡೋಕೆ ಕೂಡ ರೆಡಿ ಇರ್ತದೆ. 50-50 ಮೈಂಡ್ಸೆಟ್ಟಲ್ಲಿ ಮಾಡಿದ್ರೆ ಅಂತೂ ರಿಸಲ್ಟ್ ಬರೋದಿಲ್ಲ. ಇದು ಎಲ್ಲ ವಿಡಿಯೋಗಳಲ್ಲಿ ನಾನು ಹೇಳ್ತಾನೆ ಇದ್ದೀನಿ. ಓಕೆ, ಈಗ ಕಾನ್ಸೆಪ್ಟ್ ಏನು ಅನ್ನೋದನ್ನು ಹೇಳಿಬಿಡ್ತೀನಿ ನಿಮಗೆ. ಇದಕ್ಕೆ ಮೊದಲೇ ಡೆಸ್ಟಿನಿ ನಂಬರ್ ಬಗ್ಗೆ ಒಂದೆರಡು ಮಾತಲ್ಲಿ ಪರಿಚಯ ಮಾಡಿದ್ದೀನಿ. ಸೊ ಡೆಸ್ಟಿನಿ ನಂಬರ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಇವತ್ತಿನ ವಿಡಿಯೋನ ಫುಲ್ವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಡೆಸ್ಟಿನಿ ನಂಬರ್ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಡೇಟ್ ಆಫ್ ಮಂತ್. ಡೇಟ್ ಆಫ್ ಬರ್ತಲ್ಲಿ ಯಾವ ದಿನ ಹುಟ್ಟಿದ್ದೀರಾ ಮತ್ತು ಯಾವ ತಿಂಗಳಲ್ಲಿ ಹುಟ್ಟಿದ್ದೀರಾ, ಯಾವ ವರ್ಷದಲ್ಲಿ ಹುಟ್ಟಿದ್ದೀರಾ, ಅದನ್ನೆಲ್ಲ ಪ್ಲಸ್ ಮಾಡ್ಕೊಂಡು ಬರಬೇಕು. ಏನಿಲ್ಲ, ಇಲ್ಲಿ ಎಲ್ಲದನ್ನು ಒಂದು ಸಿಂಗಲ್ ಡಿಜಿಟ್ಗೆ ತರಬೇಕು. ಸೊ ಈ ರೀತಿ ಆ್ಯಡ್ ಮಾಡಿ ಸಿಂಗಲ್ ಡಿಜಿಟ್ಗೆ ತಂದರೆ ಅದೇ ನಿಮ್ಮ ಡೆಸ್ಟಿನಿ ನಂಬರ್, ಅದೇ ನಿಮ್ಮ ಒಂದು ಡೆಸ್ಟಿನಿ ನಂಬರ್ ಆಗಿರುತ್ತೆ. ಮತ್ತು ಇಲ್ಲಿ ನನಗೆ 22 ಬಂದಿದೆ ಮೇಡಮ್, 11 ಬಂದಿದೆ, ಅದನ್ನು ಮತ್ತೆ ಜೋಡಿಸಿ ಅಷ್ಟೇ. ಅದನ್ನು ಪ್ಲಸ್ ಮಾಡಿ, ಆ್ಯಡ್ ಮಾಡಿ, ಒಂದಕ್ಕೊಂದು ಆ್ಯಡ್ ಮಾಡಿ ಸಿಂಗಲ್ ಡಿಜಿಟ್ನ ತರಿಸ್ಕೊಳ್ಳಿ ಅಷ್ಟೇ. ಸಿಂಗಲ್ ಡಿಜಿಟ್ 1 to 9 ಇದರಲ್ಲಿ ಯಾವ್ದು ಬಂದ್ರೂ ಅದೇ ನಿಮ್ಮ ಡೆಸ್ಟಿನಿ ನಂಬರ್ ಆಗಿರುತ್ತೆ. ಸೊ ಇಲ್ಲಿ ಡೆಸ್ಟಿನಿ ನಂಬರ್ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ಇವಾಗ ನಿಮಗೆ ಹೇಳ್ತೀನಿ ಕ್ಲಿಯರಾಗಿ. ನಿಮಗೆ ಪ್ರತಿದಿನ ಹಣ ಬೇಕು, ಅತ್ಯವಸರಗಳಲ್ಲಿ ಹಣ ಬೇಕು. ಏನೋ ಒಂದು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತೀರ, ಹಣ ಬೇಕೇ ಬೇಕು. ಅದು 1 ರೂಪಾಯಿ ಆಗಿರಿಂದ 10 ರೂಪಾಯಿಂದ ಹಿಡಿದು 1000 ಲಕ್ಷ ಕೋಟಿವರೆಗೂ ಹಣನೇ. ನಿಮಗೆ ಎಷ್ಟು ಬೇಕೋ ಆ ಹಣಕ್ಕೋಸ್ಕರ ನೀವು ಪ್ರತಿದಿನ ನೀವೇನು ಮಾಡಬೇಕು, ಎಮರ್ಜೆನ್ಸಿ ಫಂಡ್ಗೆ ಈಗ ಹೇಳ್ತಾ ಇರೋ ಈ ಟಿಪ್ನ ಫಾಲೋ ಮಾಡಿ. ಪ್ರತಿದಿನ ಗ್ರೀನ್ ಪೆನ್ ಆರ್ ಗ್ರೀನ್ ಸ್ಕೆಚ್ ಪೆನ್ ತಗೊಳ್ಳಿ, ಮಾರ್ಕರ್ ತಗೊಳ್ಳಿ. ನಾನು ಆಲ್ರೆಡಿ ಬರೆದಿಟ್ಕೊಂಡಿದ್ದೀನಿ ವಿಡಿಯೋ ಪರ್ಪಸ್ಗಾಗಿ. ಸೊ ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಅಂತ. ಇಲ್ಲಿ ಈ ನಿಮ್ಮ ತಮ್ಮ ಫಿಂಗರ್ ಇದೆಲ್ಲ, ಅದ್ರ ಕೆಳಗಡೆ 15 ಬರಿಬೇಕು. ಓಕೆನಾ? 15 ನಿಮ್ಗಿಲ್ಲಿ ಕಾಣಿಸ್ತಿರ್ಬೋದು. 15 ಬರಿಬೇಕು. ಅದಕ್ಕೆ ಒಂದು ಸರ್ಕಲ್ ಹಾಕಬೇಕು ಗ್ರೀನ್ ಕಲರಲ್ಲೇ. ಮತ್ತು ಇದು 15 ಎಲ್ಲರೂ ಕ್ಯಾಶುವಲ್ ಆಗಿ 15 ಬರ್ಕೊಬೇಕು. ಓಕೆ, ಇಲ್ಲಿ 15 ಬರಿಬೇಕು. ಮತ್ತು ಇಲ್ಲಿ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಕೆಳಗಡೆ 8, 9, 7 ಕ್ಲಿಯರ್ ಆಗಿ ನೋಡಿ. 8, 9, 7 ಇದು ನಿಮಗೆ ಉಲ್ಟಾ ಕಾಣಿಸ್ತಿದ್ರು ನೀವು ಕರೆಕ್ಟಾಗಿ ಬರ್ಕೊಳ್ಳಿ. ಪಿಕ್ಚರ್ಸ್ನ ನಾನು ಶೇರ್ ಮಾಡ್ತೀನಿ. 8, 9, 7 ಇದಕ್ಕೂ ಒಂದು ಸರ್ಕಲ್ ಹಾಕಬೇಕು. ಗ್ರೀನ್ ಪೆನ್ ಯೂಸ್ ಮಾಡಿ, ಗ್ರೀನ್ ಮಾರ್ಕರ್ನ ಯೂಸ್ ಮಾಡಬೇಕು, ಡೈಲಿ ಯೂಸ್ ಮಾಡಿ. ಮತ್ತು ಇಲ್ಲಿ ಕೆಳಗಡೆ ಈ ಮುಷ್ಟಿ ಹತ್ರ ಈ ಕಡೆಗೆ ಫ್ರಂಟ್ ಫೇಸ್ ಬರುತ್ತಲ್ಲ, ಇಲ್ಲಿ ಬಂದು ನಿಮ್ಮ ಡೆಸ್ಟಿನಿ ನಂಬರ್ ಬರಿಬೇಕು. ಇಲ್ಲಿ ನಾನು 2 ಬರೆದಿದ್ದೀನಿ, ಇದು ನನ್ನ ಡೆಸ್ಟಿನಿ ನಂಬರು. ಓಕೆ, ನಿಮ್ಮ ಡೆಸ್ಟಿನಿ ನಂಬರ್ ಏನು ಅನ್ನೋದು ನೀವು ಬರೀರಿ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಆ್ಯಡ್ ಮಾಡಿದ್ರೆ ಬರೋದು ಡೆಸ್ಟಿನಿ ನಂಬರ್. ಆ ಡೆಸ್ಟಿನಿ ನಂಬರಿಂದಾನು ಹಿಡಿದು ಅವ್ರ ಲಕ್ ಹೇಗೆ ಅಥವಾ ಹಣಗೆ ಅವರು ಪಡೆಯೋದಕ್ಕೆ ಟಿಪ್ಸ್ ಏನು ಅನ್ನೋದು ಇನ್ನೊಂದು ವಿಡಿಯೋಗಳಲ್ಲಿ ಕ್ಲಿಯರ್ ಆಗಿ ನಾನು ಹೇಳ್ತೀನಿ. ಅಂದರೆ ಡೆಸ್ಟಿನಿ ನಂಬರಿಂದ ಲಕ್ನ ಹೇಗೆ ನೋಡ್ಕೊಳ್ಳೋದು, ಯಾವ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಅವ್ರಿಗೆ ಇನ್ನೂ
ಹೆಚ್ಚಾಗಿ ಹಣ ಬರುತ್ತೆ ಅಂತ. ಇದು ಕ್ಯಾಶುವಲ್ ಆಗಿ ಎಲ್ಲರಿಗೂ ಇದು ಹೇಳ್ತಾ ಇರೋದು. ನಿಮ್ಮ ಡೆಸ್ಟಿನಿ ನಂಬರು ಇಲ್ಲಿ ಬರ್ಕೊಬೇಕು. ಅದಕ್ಕಂತ ನೀವು ಡೇಟ್ ಆಫ್ ಬರ್ತ್ನ ಆ್ಯಡ್ ಮಾಡಿ, ಸಿಂಗಲ್ ಡಿಜಿಟ್ ಮಾಡ್ಕೊಳ್ಳಿ. ಅದನ್ನು ನಾನು ಒಂದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ಅದನ್ನು ನೋಡಿಕೊಂಡು ಮಾಡಿ. ಇದಕ್ಕೆ ಮೊದಲಿನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗಾಗಲೇ ಡೆಸ್ಟಿನಿ ನಂಬರ್ ಅಂದರೆ ಎಲ್ಲರಿಗೂ ಗೊತ್ತಿರ್ತದೆ. ಸೊ ಇಲ್ಲಿ ನಿಮ್ಮ ಡೆಸ್ಟಿನಿ ನಂಬರು ಇಲ್ಲಿ ಕಾಮನ್ ಆಗಿ ಎಲ್ಲರೂ 15 ಅನ್ನೋದು ಬರ್ಕೊಬೇಕು. 15 ಅಂದರೆ ಇಲ್ಲಿ 15 ಅಂದರೆ ಏನು, 6 ಅಂದರೆ ಏನು, ನಮಗಿಲ್ಲಿ ಶುಕ್ರನಿಗೆ ಚಿಹ್ನೆ. ಇದು ಯಾವುದಿದು? ಶುಕ್ರ ಪರ್ವತ. ಶುಕ್ರ ಪರ್ವತದಲ್ಲಿ ಶುಕ್ರನಿಗೆ ಸಂಬಂಧಪಟ್ಟಿರೋ ಒಂದು ನಂಬರ್ನ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ. ಶಾರ್ಟ್ಕಟ್ಸ್ ಇವೆಲ್ಲ ನಮಗೆ ಫಿಲ್ಟರ್ ಮಾಡಿ ಕೊಟ್ಟಿರೋ ಒಂದು ಡಿಜಿಟ್ಸ್, ಯೂನಿವರ್ಸ್ ಡಿಜಿಟ್ಸ್ ಅಂತ ಹೇಳ್ಬೋದು ಇದು. ಯಾಕಂದರೆ ನಾವಿಲ್ಲಿ ಶುಕ್ರನಿಗೆ ಸಂಬಂಧಪಟ್ಟಿರೋ ಮಂತ್ರ ಹೇಳ್ಕೊಳೋದು ಕೆಲವ್ರಿಗೆ ಕಷ್ಟ, ಪೂಜೆ ಮಾಡೋದು ಕೆಲವ್ರಿಗೆ ಕಷ್ಟ. ಈ ರೀತಿ ಗ್ರೀನ್ ಪೆನ್ನಿಂದ ಯೂಸ್ ಮಾಡೋದೇನು ಕಷ್ಟ ಇಲ್ಲ, ಯಾಕಂದರೆ ಕೈ ನಿಮ್ಮ ಹತ್ರನೇ ಇರುತ್ತೆ. ನಿಮ್ಮ ಪೆನ್ ನೀವು ಯೂಸ್ ಮಾಡ್ಕೊಂಡು ಡೈಲಿ ಮಾಡ್ಬೋದು. ಇದಕ್ಕೆ ಡೇಟ್ ಅಂತ ಏನಿಲ್ಲ, ಆಚರಣೆಯಲ್ಲಿ ಯಾವಾಗ ಬೇಕಿದ್ರೂ ಇಡ್ಬೋದು. ನೀವು 24 ಅವರ್ಸು ನೀವು ಇದನ್ನು ಮಾಡಬಹುದು, ತೊಂದರೆ ಇಲ್ಲ. ಪಕ್ಕಾ ಟೈಮಿಂಗ್ಸು ಅಂದರೆ ಬೆಳಗ್ಗೆ ಆದಷ್ಟು 4:56 ನೀವು ಟ್ರೈ ಮಾಡ್ಬೋದು. ಬೆಳಗಿನ ಜಾವ 4:56 ನೀವು ಟ್ರೈ ಮಾಡ್ಬೋದು. ಮತ್ತು ಇಡೀ ದಿನ ಬೇಕಿದ್ರೂ ನೀವು ಮಾಡ್ಬೋದು. ವಾಶ್ ಆಯಿತಾ, ನೀವೇನೋ ವಾಶ್ ಮಾಡಿಬಿಟ್ರೆ ಹ್ಯಾಂಡ್ ಮತ್ತೆ ಬರ್ಕೊಳ್ಳಿ. ನಿಮ್ಮ ಪರ್ಸ್ನಲ್ ಆಗಿ ಒಂದು ಸ್ಕೆಚ್ ಪೆನ್ ಇಟ್ಕೊಳ್ಳಿ. ಇದಕ್ಕೆ ಮೊದಲೇ ಹೇಳಿದ್ದೀನಿ, ಒಂದು ಪೆನ್ ಇರಬೇಕು, ಒಂದು ಬುಕ್ ಇರಬೇಕು, ಮ್ಯಾನಿಫೆಸ್ಟೇಷನ್ ಬರಿತಾ ಇರಬೇಕು, ಅಫಿರ್ಮೇಷನ್ ಮಾಡ್ತಾ ಇರಬೇಕು, ಜೊತೆಗೆ ಗ್ರೀನ್ ಸ್ಕೆಚ್ ಪೆನ್ ಅನ್ನೋದು ಇರಬೇಕು. ಮತ್ತು ಇಲ್ಲಿ 897, ಈ 897 ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ಅಂದರೆ ನಿಮಗೆ ಎಮರ್ಜೆನ್ಸಿ ಫಂಡ್ ಬೇಕು ಅಂದರೆ ಕೊಡುವಂಥದ್ದು ಈ ನಂಬರ್ ಆಗಿರುತ್ತೆ. ಓಕೆ, ಇಲ್ಲಿ 7 ಅಂದರೆ ಸ್ಪಿರಿಚುವಲ್, ನಿಮಗೆ ಗೊತ್ತಿರೋದೆ. 9 ಅಂದರೆ ಕುಜೆಗೆ ಸಂಬಂಧಪಟ್ಟಿರೋ, ಅಂದರೆ ನಮಗೆ ಕುಜೆಗೆ ಸಂಬಂಧಪಟ್ಟಿರೋ ದೋಷಗಳಿದ್ರೂ ಸಹ ಹಣ ಬರೋದು ತಡೆ ಆಗುತ್ತೆ. ಹಾಗಾಗಿ 8 ಅನ್ನೋದು ಇಲ್ಲಿ ಸ್ಥಿರತ್ವ. ಬಂದಿರೋ ಹಣ ಕೂಡ ಕೆಲವರಿಗೆ ನಿಲ್ತಾ ಇರಲ್ಲ. ಇನ್ಫಿನಿಟಿ ಅಂತಲೂ ಹೇಳ್ಬೋದು. ನಾವು ಹಿಂಗೆ ತಿರ್ಸ್ಕೊಂಡ್ರೆ ಇನ್ಫಿನಿಟಿ ಸಿಂಪಲ್ ಆಗುತ್ತೆ ಅದು. ಸೊ ಹಣ ಸ್ಥಿರತ್ವ ಹೊಂದಿರಬೇಕು, ಮತ್ತೆ ಮತ್ತೆ ಬರ್ತಾ ಇರಬೇಕು ಅಂದರೆ ಇದು. ಸೊ ಈ 3 ನಂಬರ್ನ ಇಲ್ಲಿ ಬರ್ಕೊಬೇಕು. ಎಡಗೈ ರಿಂಗ್ ಫಿಂಗರ್ ಕೆಳಗಡೆ, ಎಡಗೈಯಲ್ಲಿ ರಿಂಗ್ ಫಿಂಗರ್ ಕೆಳಗಡೆ. ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಬಲಗೈಯಲ್ಲಿ ಬೇರೆ ನಂಬರ್ ಬರುತ್ತೆ, ಮತ್ತು ಎಡಗೈದು ಹೋಗಿ ಬಲಗೈಗೆ ಬರೆಯೋದು, ಬಲಗೈಯಲ್ಲಿ ಬರೆದಿರೋದು ಎತ್ಕೊಂಡು ಬಂದು ಎಡಗೈಗೆ ಬರೆದ್ರೆ ನಿಮಗೆ ರಿಸಲ್ಟ್ ಕೂಡ ಉಲ್ಟಾ ಸೀದಾ ಆಗುತ್ತೆ. ಹಾಗಾಗಿ ಸೀದಾ ಯಾವ ರೀತಿ ಈಗ ಲೆಫ್ಟ್ ಹ್ಯಾಂಡ್ಗೆ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಯಾವಾಗಲೂ ಲೆಫ್ಟ್ ಹ್ಯಾಂಡ್ಗೆ ಹೇಳ್ತೀವಿ, ಯಾಕಂದರೆ ಹೆಚ್ಚು ನಾವು ಶಕ್ತಿ ಪಡಿಬೇಕು ಅಂದರೆ ಲೆಫ್ಟ್ ಹ್ಯಾಂಡಿಂದ. ಲೆಫ್ಟ್ ಹ್ಯಾಂಡ್ ಅಂದರೆ ಯಾರು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೋ ಅವರು ಶಕ್ತಿ ಹೇಳ್ಕೊತಾರೆ. ಬಲಗೈ ಅಂದರೆ ಕೊಡುವಂಥದ್ದು. ಆದರೆ ಇವತ್ತು ಹೇಳ್ತಾ ಇರೋ ಟಿಪ್ಪು ಬಲಗೈಗೂ ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗಿರೋ ಒಂದು ನಂಬರ್ ಆಗಿರುತ್ತೆ. ಹಾಗಾಗಿ ವಿಡಿಯೋ ಕೊನೆಯವರೆಗೂ ನೋಡಿ. ಮತ್ತಷ್ಟು ಇಂಪಾರ್ಟೆಂಟ್ ಒಂದು ಮಾಹಿತಿ ಇದೆ, ಅದು ಕೂಡ ಪ್ರತಿದಿನ ಮಾಡಬೇಕಾಗಿರೋ ಒಂದು ಟಿಪ್ ಆಗಿರುತ್ತೆ. ಸೊ ಅದು ಮಾಡಿದ್ರೂ ನೀವು ಏನೇನು ಪ್ರಯತ್ನ ಮಾಡಿ ಸೋಲುಗಳನ್ನ ನೋಡಿರ್ತೀರ, ಹಣ ನೋಡ್ತಾನೆ ಇಲ್ಲ, ಈ ಕುಂಕುಮ ಬಳಸಿದ್ದೀವಿ, ನಮಗೆ ಬ್ರೇಸ್ಲೆಟ್ ಬಳಸಿದ್ದೀವಿ, ಅದು ಮಾಡ್ತಿದ್ದೀವಿ, ನಂಬರ್ಗಳು ಬರಿತಿದ್ದೀವಿ, ಏಂಜಲ್ ನಂಬರ್ಸ್ ಬರಿತಿದ್ದೀವಿ, ಸ್ವಿಚ್ ವರ್ಡ್ಸ್ನ ಬರಿತಾ ಇದ್ದೀವಿ, ಏನು ಮಾಡಿದ್ರು ನಮ್ಗೆ ಹಣ ಬರ್ತಿಲ್ಲ, ಡೆವಲಪ್ಮೆಂಟ್ ಇಲ್ಲ, ಸಕ್ಸಸ್ ಇಲ್ಲ. ನನ್ನ ಗ್ರೂಪಲ್ಲಿ ಕೂಡ ಸುಮಾರು ಜನ ಅದೇ ಕಾಮೆಂಟ್ ಮಾಡಿದ್ದಾರೆ. ಸೊ ಅವ್ರಿಗೂ ಅಂತಲೇ ಅಲ್ಲ, ಎಲ್ಲರಿಗೂ ಯೂಸ್ ಆಗಬೇಕು. ಏನೇನು ಗೊಂದಲಕ್ಕೆ ಯಾರಿಗೆ ಯಾವ ಟಿಪ್ಪು ಇಲ್ಲಿ ಸೂಟ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಮಾಡ್ತಾ ಇದ್ದರೆ ಈ ಟಿಪ್ಪು ಒಬ್ಬರಿಗೆ ಕನೆಕ್ಟ್ ಆಗುತ್ತೆ, ಇನ್ನೊಂದು ಟಿಪ್ಪು ಇನ್ನೊಬ್ಬರಿಗೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಪ್ರತಿನಿತ್ಯ ನಾವು ಹಣಕ್ಕೆ ಸಂಬಂಧಪಟ್ಟಿರೋ ಸಬ್ಜೆಕ್ಟ್ಗೆ ಅಂಟ್ಕೊಂಡಿರಬೇಕು, ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಇರಬೇಕು. ಆವಾಗ ರಿಸಲ್ಟ್ 100% ಸಿಗುತ್ತೆ. ಇದು ಖಂಡಿತ ಸಿಗುತ್ತೆ. ಆಮೇಲೆ ಇಲ್ಲಿ ಈ 15 ಅನ್ನೋದು ನಮಗೆ ಇನ್ನೊಂದು ಕೂಡ, ಅಂದರೆ ಕಳ್ಕೊಂಡಿರೋ ಒಂದು ಹಣನ ಕೂಡ ನಾವು ಪಡಿತೀವಿ. ಕಳ್ಕೊಂಡಿರೋ ಹಣ ಆಗಿರ್ಬೋದು, ವಸ್ತು ಆಗಿರ್ಬೋದು, ವ್ಯಕ್ತಿಗಳಾಗಿರಬಹುದು, ಅದು ಕೂಡ ಸಿಗುತ್ತೆ ಈ 15ಇಂದ. ಸೊ ಈ 15 ಅನ್ನೋದನ್ನು ನೀವು ಚಿಕ್ಕದಾಗಿ, ಅಂದರೆ ಸಪ್ರೇಟಾಗಿ 15 ಮಾತ್ರ ಒಂದು ಪೇಪರಲ್ಲಿ ಬರೆದು ನೀವು ಕುಡಿಯೋ ಒಂದು ವಾಟರ್ ಬಾಟ್ಲಿಗೆ ಮೆತ್ತಿಸ್ಬಿಡೋದು. ಬಾಟಮಲ್ಲಿ ಯೆಲ್ಲೋ ಪೇಪರಲ್ಲಿ ಮಾತ್ರ ಬರೀಬೇಕು, ಗ್ರೀನ್ ಪೆನ್ ಮಾತ್ರ ಯೂಸ್ ಮಾಡಬೇಕು. ಓಕೆ, ಬಾಟಲ್ಗೆ ಹಾಕೋದಾದ್ರೆ ಅಥವಾ ನೀವು ಯೂಸ್ ಮಾಡೋ ಟೇಬಲ್ ಮೇಲೆ ಮೆತ್ತಿಸ್ಬೋದು, ನಿಮ್ಮ ಬ್ಯಾಗ್ ಮೇಲೆ ಮೆತ್ತಿಸ್ಬೋದು, ಈ ರೀತಿ. ಓಕೆ, ಈ ರೀತಿ ಬರೆದು ಡೈಲಿ ಯೂಸ್ ಮಾಡ್ಬೋದು. ಅದನ್ನು ಕೂಡ ಈ 15 ಅನ್ನೋದು ಲಾಸ್ ಆಗಿರೋ ಹಣವನ್ನು ಕೂಡ ತಂದು ಕೊಡುತ್ತೆ, ವ್ಯಕ್ತಿಯನ್ನು ಬೇಕಿದ್ರೂ ತಂದು ಕೊಡುತ್ತೆ, ವಸ್ತುನ ಬೇಕಿದ್ರೂ ತಂದು ಕೊಡುತ್ತೆ. ಆದರೆ ನೀವು ಹೇಳ್ಕೊಬೇಕಷ್ಟೇ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಬೇಕು. ಯಾರು ಪರಿಚಯ ಮಾಡಿಕೊಡ್ತಾ ಇದ್ದಾರೋ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಅವರಿಂದನೇ ನಿಮ್ಗೆ ಈ ಮಾಹಿತಿ ಬರುತ್ತಲ್ವ. ಸೊ ಹಾಗಾಗಿ ಇಲ್ಲಿ ಕೃತಜ್ಞತೆ ಭಾವನೆಯನ್ನು ವ್ಯಕ್ತಪಡಿಸಿದ್ರೆ ಮಾತ್ರ ಯೂನಿವರ್ಸ್ ನಿಮಗೆ ಅದನ್ನು ಬಿಡುಗಡೆ ಮಾಡುತ್ತೆ. ಸೊ ಯಾವುದೇ ಒಂದು ಸಂಬಂಧ ಬಾಂಧವ್ಯ ಆಗಿರ್ಬೋದು, ಹಣದ ಸಂಬಂಧ ಬಾಂಧವ್ಯ ಕೂಡ ಅಷ್ಟೇ. ಇಲ್ಲಿ ಕೃತಜ್ಞತೆ ಭಾವನೆ ಅನ್ನೋದು ಇರಬೇಕು, ಪ್ರೀತಿ ಅನ್ನೋದು ಇರಬೇಕು. ಓಕೆ.
ಓಕೆ. ಸೊ ಈಗ ಹೇಳೋದ್ನಲ್ಲ, ಈ 15 ಅನ್ನೋದು ಅದಕ್ಕೂ ಯೂಸ್ ಆಗುತ್ತೆ. ನಿಮಗೆ ಯಾವ ಹಣ ಬರಬೇಕೋ ಅದು ಕೂಡ ಬರುತ್ತೆ. ಪ್ರತಿದಿನ ಮಾಡಿ ನೋಡ್ಬೇಕು ಅಷ್ಟೇ. ಎಷ್ಟು ದಿನ ಅಂದರೆ ನಿಮ್ಗೆ ಎಷ್ಟು ದಿನ ಹಣ ಬೇಕೋ ಅಷ್ಟುವರೆಗೂ ಮಾಡ್ತೀರಿ. ಇಷ್ಟು ದೊಡ್ಡದಾಗೆ ಬರ್ಕೊಬೇಕಂತೇನಿಲ್ಲ. ನಾನು ಇಲ್ಲಿ ವಿಡಿಯೋ ಪರ್ಪಸ್ಗೆ ನಿಮಗೆ ದೊಡ್ಡದಾಗಿ ಬರೆದು ತೋರಿಸ್ತಾ ಇದ್ದೀನಿ, ಕಾಣಬೇಕು ಅಂತ. ಚಿಕ್ಕದಾಗಿ ಬರ್ಕೋಬೋದು, ಚಿಕ್ಕ ಸರ್ಕಲ್ ಹಾಕ್ಕೋಬೋದು. ಓಕೆ, ಇದು ಲೆಫ್ಟ್ ಹ್ಯಾಂಡ್ ಬಗ್ಗೆಪ್ಪ. ಇನ್ನು ರೈಟ್ ಹ್ಯಾಂಡ್ ಬರೋಣ. ಸೊ ರೈಟ್ ಹ್ಯಾಂಡಲ್ಲಿ ನೋಡಿ ಬರ್ಕೊಂಡಿದ್ದೀನಿ ನಾನು ಈಗಲೇ. ಸೊ ವಿಡಿಯೋ ಪರ್ಪಸ್ಗೆ ನಾನು ಬೇಗ ಬರ್ಕೊಂಡಿದ್ದೀನಿ. ಇಲ್ಲಿ 19 ಬರಬೇಕು. 19 ಅಂದರೆ 19 ಅಂದರೆ ಬಲಗೈ ರಿಂಗ್ ಫಿಂಗರ್ ನೋಡಿ, ಬಲಗೈ ರಿಂಗ್ ಫಿಂಗರ್ ಕೆಳಗಡೆ 19 ಅನ್ನೋದು ಬರಿಬೇಕು. ಏನಕ್ಕೆ? ಇದು ಸೂರ್ಯನ ಸ್ಥಾನ ಆಗಿರುತ್ತೆ. ಗ್ರಹಗಳಲ್ಲಿ ಸೂರ್ಯ ಗ್ರಹ ಇರುತ್ತಲ್ವಾ, ಸೊ ಆ ಸೂರ್ಯ ಗ್ರಹಕ್ಕೆ ಸಂಬಂಧಪಟ್ಟಿದ್ದು. ನಾವು ಸೂರ್ಯ ನಮಸ್ಕಾರಗಳು ಮಾಡ್ತೀವಿ ಮೇಡಮ್, ಅರ್ಘ್ಯ ಸಮರ್ಪಣೆ ಮಾಡ್ತೀವಿ, ನೀರು ಹಾಕ್ತೀವಿ, ಸೂರ್ಯ ನಮಸ್ಕಾರಗಳು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೂ ಕೂಡ ನಮಗೆ ರಿಸಲ್ಟ್ ಬರ್ತಿಲ್ಲ ಅಂತ ಕೆಲವರು ಹೇಳ್ತಾರಲ್ಲ. ಸೂರ್ಯ ನಮಸ್ಕಾರ ಮಾಡೋರಿಗೆ ತಿರುವೇ ಇಲ್ಲ, ಎಲ್ಲ ಸಕ್ಸಸ್ಸೇ ನೋಡ್ತಾರೆ ಅವರು. ಯಾಕಂದರೆ ಅರ್ಲಿ ಮಾರ್ನಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ದುಡಿಮೆ ಕೂಡ ಇರಬೇಕು. ಇದ್ರ ಜೊತೆಗೆಲ್ಲ ನೀವು ಮಾಡ್ತಾ ಇರೋ ಕೆಲಸಗಳು ಮಾಡ್ತಾನೆ ಇರಬೇಕು. ನಾನು ಇವೆಲ್ಲ ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಕೂತ್ಕೊಂಡ್ರೆ ನಿಮ್ಗೆ ಬರೋ ಹಣ ಯಾವುದು ಬರೋದಿಲ್ಲ, ಬರಬೇಕಾಗಿರೋದು ಬರೋದಿಲ್ಲ. ಕೆಲಸ ಇಂಪಾರ್ಟೆಂಟ್ ಇಲ್ಲಿ. ಕಾಯಕವೇ ಕೈಲಾಸ ಅಂತಾರಲ್ಲ. ಸೊ ಹಾಗಾಗಿ ನೀವು ಮಾಡ್ತಾ ಇರೋ ಕೆಲಸ 100% ಇಂಪಾರ್ಟೆಂಟ್. ಇವೆಲ್ಲ ನಿಮಗೆ ಸಮಾಧಾನ ಮಾಡುತ್ತೆ, ಜೊತೆಗೆ ಬಂದಿರೋ ಡಿಸ್ಟರ್ಬ್ನ ಕ್ಲಿಯರ್ ಮಾಡಿಕೊಳ್ಳುತ್ತೆ. ಹಣವನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಈಸಿ ವೇ ಮಾಡಿಕೊಡುತ್ತೆ. ಶಾರ್ಟ್ಕಟ್ಸ್ ಅಂತೀವಲ್ಲ ಆ ರೀತಿ. ಸೊ ಹಾಗಾಗಿ ಏನೇ ಒಂದು ಸಮಸ್ಯೆಗಳು. ಸೊ ಈಗ ಇಲ್ಲಿ ಬಲಗೈದು ನಿಮಗೆ ಪರಿಚಯ ಮಾಡಿಕೊಡ್ತೀನಿ, ದಯವಿಟ್ಟು ಗಮನವಿಟ್ಟು ನೋಡ್ಕೊಳ್ಳಿ. ಮತ್ತು ಮೇಡಮ್ ಈ ನಂಬರ್ ಇದೇನಾ, ಇಲ್ಲೇ ಬರಿಬೇಕಾ, ನಾನು ಈ ನಂಬರ್ ಎತ್ಕೊಂಡೋಗಿ ಎಡಗೈಯಲ್ಲಿ ಬರಿಬೋದಾ, ಲೇಡೀಸ್ ತಾನೇ ಜೆಂಟ್ಸ್ ತಾನೇ ಅಂತ ಏನಿಲ್ಲ. ಇದು ಎಲ್ಲರಿಗೂ, ಜೆಂಟ್ಸು ಲೇಡೀಸ್ಗೂ ಅಂದರೆ ಮಹಿಳೆಯರಿಗೂ ಪುರುಷರಿಗೂ ಸಹ ಈ ಲೆಫ್ಟ್ ಹ್ಯಾಂಡಲ್ಲಿ ಏನು ಹೇಳಿದ್ದೀನೋ ಮಾಹಿತಿ ಅದು ಲೆಫ್ಟ್ ಹ್ಯಾಂಡಲ್ಲೇ ಬರಬೇಕು. ಈಗ ಹೇಳ್ತಾ ಇರೋದು ಬಲಗೈ ವಿಷಯ, ನೋಟ್ ಮಾಡ್ಕೊಳ್ಳಿ. 19 ಅಂದರೆ 19, ಅದ್ರ ಎರಡನ್ನೂ ಸೇರಿಸಿದ್ರೆ ಎಷ್ಟಾಗುತ್ತೆ? 10. 10 ಅಂದರೆ ಎಷ್ಟು? ಮತ್ತೆ 1 ಅಂದರೆ ಯಾರು? ಸೂರ್ಯ. ಇಲ್ಲಿ ಕರೆಕ್ಟ್ ಇದೆಯಾ? ಸೊ ನೀವು ಎಷ್ಟು ಕ್ರಾಸ್ ಚೆಕ್ ಮಾಡಿದ್ರೂ ಸಹ ಗ್ರಹಗಳ ರೀತಿಯ ಯಾವ್ದು ಎಲ್ಲಿ ಬರೀಬೇಕೋ ಅದನ್ನ ಅಲ್ಲೇ ಬರೀಬೇಕು. ನನ್ನ ಫೇವ್ರೆಟ್ ಫಿಂಗರ್ ಇದು ಮೇಡಮ್, ನಾನು ಇಲ್ಲಿ ಬರಿತೀನಿ, ನನಗೆ ಕಲರ್ ಇದು ಇಷ್ಟ, ನಾನು ರೆಡ್ಡಲ್ಲಿ ಬರಿತೀನಿ, ವೈಲೆಟಲ್ಲಿ ಬರಿತೀನಿ ಅಂದರೆ ಇಲ್ಲ, ಗ್ರೀನಲ್ಲೇ ಬರಿಬೇಕು. ಗ್ರೀನಲ್ಲಿ ನಿಮಗೆ ಸಕ್ಸಸ್ ಸಿಗಬೇಕು ಅಂದರೆ ಗ್ರೀನ್ ಪೆನ್ನೇ ಯೂಸ್ ಮಾಡಬೇಕು ಈ ಪರ್ಟಿಕ್ಯುಲರ್ ನಂಬರ್ಸ್ಗೆ. ಓಕೆ, ಬೇರೆ ನಂಬರ್ಸ್ಗೆ ಬೇರೆ ಕಲರ್ ಹೇಳ್ತೀವಿ ಅಂದರೆ ಅದಕ್ಕೆ ಸಂಬಂಧಪಟ್ಟಿರೋ ಕಲರ್ ನಾವು ಹೇಳ್ತೀವಿ ಇಲ್ಲಿ. ಸೊ ಇಲ್ಲಿ ಬಲಗೈದು ತೋರಿಸ್ತಿದ್ದೀನಿ, ನಿಮಗಿದು ಆಪೋಸಿಟಾಗಿ ಕಾಣ್ಬೋದು. ಸೊ ಗಮನವಿಟ್ಟು ನೋಡ್ರಿ. ಇಲ್ಲಿ 19 ಕೂಡಿದ್ರೆ 10. 10 ಅಂದರೆ ಸಿಂಗಲ್ ಡಿಜಿಟಿಗೆ ಬಂದರೆ 1 ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟಿರೋ ಪ್ಲೇಸ್ ಇದು, ಪರ್ವತ. ಇದು ಆಕ್ಟಿವೇಟ್ ಆಗಬೇಕು ಅಂದರೆ ನಾವು ಪ್ರತಿನಿತ್ಯ ಇಲ್ಲಿ ಒಂದು ಸರ್ಕಲ್ ಬರ್ಕೊಬೇಕು. ಸರ್ಕಲ್ ಬರ್ಕೊಳ್ಳೇಬೇಕು, ಹಾಗೆ ಡೈರೆಕ್ಟಾಗಿ ಬರೆಯೋಂಗಿಲ್ಲ. 19 ಅಂತ ಬರಿಬೇಕು. ಓಕೆ, 19 ಅಂತ ಡೈಲಿ ಬರೀದ್ರೆ ನೀವು ಖಂಡಿತ ರಿಸಲ್ಟ್ ನೋಡ್ತೀರ. ಎಷ್ಟು? ಒಂದು 55 ಡೇಸ್ ಈ ಬಲಗೈದನ್ನ ಪ್ರಯತ್ನ ಮಾಡಿ ನೋಡಿ, ಸಕ್ಸಸ್ ಸಿಗುತ್ತೆ. ಆಮೇಲೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಬನ್ನಿ. ನೆಕ್ಸ್ಟ್ ಇಲ್ಲಿ ಸೆಂಟರಲ್ಲಿ ಅಂದರೆ ಬಲಗೈ ಮಧ್ಯಭಾಗದಲ್ಲಿ 4, 6. ನಾನು ಫೋಟೋ ಹಾಕ್ತೀನಿ ನಿಮಗೆ. ಇಲ್ಲಿ ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ ಅಂದರೆ, ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಂದರೆ 4, 6. ಓಕೆ, ಬಲಗೈಯಲ್ಲಿ ಮಧ್ಯಭಾಗದಲ್ಲಿ 4, 6 ಅಂತ ಬರಿಬೇಕು. ಅದಕ್ಕೂ ಒಂದು ಸರ್ಕಲ್ ಇರಲೇಬೇಕು. ಚಿಕ್ಕದಾಗಿ ಬರ್ಕೊಳ್ಳಿ, ನಾನು ವಿಡಿಯೋ ಪರ್ಪಸ್ಗೆ ನಿಮ್ಗೆ ಕಾಣಲಿ ಅಂತ ದೊಡ್ಡದಾಗಿ ಮಾಡಿದ್ದೀನಿ. ಓಕೆ, 4, 6 ಅಂದರೆ 4 ಅಂದರೆ ಇಲ್ಲಿ ನಮಗೆ ರಾಹುಗೆ ಸಂಬಂಧಪಟ್ಟಿರೋದು, ರಾಹು ಸ್ಥಾನ ಇದು. ಬಲಗೈಯಲ್ಲಿ ಮಧ್ಯಭಾಗದಲ್ಲಿ ರಾಹು ಸ್ಥಾನ ಆಗಿರುತ್ತೆ. ಸೊ ರಾಹು ನಮಗೆ ಒಳ್ಳೇದು ಮಾಡಬೇಕು. ರಾಹು ಚೆನ್ನಾಗಿದ್ರೆ ತಿರುವೇ ಇಲ್ಲ ಅಂತವ್ರಿಗೆ. ದುಡ್ಡು ಜಾಸ್ತಿ ಖರ್ಚು ಮಾಡ್ತಾ ಇರ್ತಾರೆ. ರಾಹು ಗ್ರಹ ಒಂದು ಅನುಗ್ರಹ ಇದ್ದರೆ ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ, ಸ್ಥಿರತ್ವನೂ ಇರುತ್ತೆ. ಆದರೆ ಟಿಪ್ಸ್ ಫಾಲೋ ಮಾಡಿದ್ರೆ ಮಾತ್ರ, ಅದಕ್ಕೆ ಸಂಬಂಧಪಟ್ಟಿರೋ ದಾನ ಧರ್ಮಗಳು ಮಾಡ್ತಾ, ಒಂದು ಟಿಪ್ಸ್ನ ಫಾಲೋ ಮಾಡ್ತಾ, ಈ ಥರ ಎಲ್ಲ ಮಾಡಿದ್ರೆ ಹಣ ನಿಲ್ಲುತ್ತೆ. ಅದಕ್ಕಂತಾನೆ ನಾನು ಈಗಾಗಲೇ ಮಂಗಳವಾರ ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದ್ದೀನಿ. ಜೊತೆಗೆ ಬುಧವಾರ ಶನಿವಾರ ನಿಮ್ಮ ಟಾಯ್ಲೆಟ್ಗಳಲ್ಲಿ ಒಂಚೂರು ಬೆಂಕಿಯನ್ನು ಅಥವಾ ಒಂದು ಪಚ್ಚೆ ಕರ್ಪೂರ ಅಥವಾ ಮಾಮೂಲಿ ಕರ್ಪೂರ ಏನೂ ಇಲ್ಲ ಅಂದರೆ ಕನಿಷ್ಠ ಬೆಂಕಿ ಕಡ್ಡಿ ಗೀಚಿ ಬೆಂಕಿ ತೋರಿಸಿ ಅಂತ ಹೇಳಿದ್ದೀನಿ. ಶನಿವಾರ ಮಾಡ್ಬೋದು, ಬುಧವಾರ ಮಾಡ್ಬೋದು ಅದನ್ನು. ಓಕೆ, ಅದು ರಾಹುಗ್ರಹ ದೋಷಗಳು ಏನಾರ ಇದ್ದರೆ ನಿವಾರಣೆ ಆಗುತ್ತೆ. ಮತ್ತು ಫ್ಲಶ್ ಔಟ್ ಮಾಡಿಬಿಡ್ಬೇಕು, ಅದನ್ನು ಗೀಚಿ ಅಲ್ಲೇ ಆರಿಸಿ ಹಾಕ್ಬಿಡ್ಬೇಕು. ಮತ್ತು ಇಲ್ಲಿ ಪಕ್ಕದಲ್ಲಿ 6 ಇದೆ. 6 ಅಂದರೆ ಮತ್ತೆ ಇಲ್ಲಿ ಶುಕ್ರನ ಒಂದು ಅನುಗ್ರಹ ಬೇಕು ನಮಗೆ. ರಾಹು ಶುಕ್ರ ಎರಡು ಒಟ್ಟೊಟ್ಟಿಗೆ ನಮಗೆ ಅನುಗ್ರಹ ಬೇಕು ಅಂದರೆ ಈ 4, 6 ಅನ್ನೋದನ್ನು ಈ ಮಧ್ಯಸ್ಥಾನದಲ್ಲಿ ಬರ್ಕೊಬೇಕು. ಬಲಗಡೆ ಮಧ್ಯಸ್ಥಾನದಲ್ಲಿ ಬರ್ಕೊಂಡ್ರೆ
ನಿಮಗೆ ತಿರುವು ಅನ್ನೋದು ಇರೋದಿಲ್ಲ. ಎಷ್ಟು ದಿನ ಅಪ್ ಟು ನೀವು 56 ಡೇಸ್ ಮಾಡ್ಬೋದು, 46 ಡೇಸ್ ಮಾಡ್ಬೋದು, ಅಥವಾ 55 ಡೇಸನ್ನು ಮಾಡ್ಬೋದು. ಇನ್ನೊಂದು ಟಿಪ್ ಇದೆ, ಅದು 55 ಡೇಸೇ ಮಾಡಬೇಕು. ಅದನ್ನು ಕೂಡ ಈ ವಿಡಿಯೋನಲ್ಲೇ ಹೇಳ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಈ 3 ಟಿಪ್ಪಲ್ಲಿ ನಿಮ್ಗೆ ಯಾವುದು ವರ್ಕೌಟ್ ಆಗುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ ಈ ವಾರದ ಒಳಗಡೆ ತಿಳಿಸಿ. ವಾರ ಫಾಲೋ ಮಾಡಿ, 7 ಡೇಸ್ ಫಾಲೋ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದೇ ಕಂಟಿನ್ಯೂ ಆಗುತ್ತೆ. ಹಾಗಾಗಿ 7 ಡೇಸು ಸುಮ್ಮನೆ ಡೇಸ್ ಹೇಳೋದಿಲ್ಲ. 7, 21 ಡೇಸ್ ಮಾಡಿ, 3 ಡೇಸ್ ಮಾಡಿ, 5 ಡೇಸ್ ಮಾಡಿ, ಕೌಂಟ್ಲೆಸ್ ಆಗಿ ಮಾಡಿ ಅಂತಾನು. ಯಾಕಂದರೆ ಕೆಲವೊಂದಕ್ಕೆ ಕೌಂಟ್ಲೆಸ್ ಆಗಿ ಮಾಡಬೇಕಾಗುತ್ತೆ. ನಾವು ಏಕಾಗ್ರತೆ, ಧ್ಯಾನ, ಅದನ್ನು ನಾವು ಆಚರಣೆ ಮಾಡ್ತಾ ಇರೋ ಪಾಸಿಟಿವ್ನೆಸ್ ಇಂಪಾರ್ಟೆಂಟ್. ಇಲ್ಲಿ ರಿಸಲ್ಟ್ ಪಡೆಯೋದು ಎಷ್ಟು ಇಂಪಾರ್ಟೆಂಟೋ ಅದನ್ನು ಬಿಲೀವ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯೂನಿವರ್ಸ್ಗೆ ಏನು ಬೇಕು, ಇಲ್ಲಿ ನೀನು ಬಿಲೀವ್ ಮಾಡೋ ತತ್ವ ಬೇಕು. ಯೂನಿವರ್ಸ್ನ ನೀನು ಈ ನಂಬರ್ಗಳ ಮುಖಾಂತರ ನೋಡ್ತೀವಿ. ಸೊ ಇವೆಲ್ಲ ಯೂನಿವರ್ಸಲ್ ನಂಬರ್ಸ್ ಆಗಿರುತ್ತೆ. ಹಾಗಾಗಿ ಈ 4, 6 ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಮಧ್ಯಸ್ಥಾನದಲ್ಲಿ ಬರ್ಕೊಳ್ಳಿ, ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಆ್ಯಕ್ಟಿವೇಟ್ ಮಾಡಿಕೊಂಡು, ಅಥವಾ ನೀವು ಕುಡಿಯೋ ಒಂದು ವಾಟರ್ ಬಾಟ್ಲಲ್ಲಿ ಇದೆಲ್ಲ ನಂಬರ್ಗಳು ಬರೀಬೋದು. ನಿಮ್ಮ ಡೆಸ್ಟಿನಿ ನಂಬರು 15, 897, 19, 46 ಬರಿಬೋದು. ಕೈಗಳ ಮೇಲೆ ನೀವು ವಾಟರ್ ಬಾಟ್ಲು ಎಲ್ಲ ಕಡೆಗೂ ತಗೊಂಡೋಗೋಕ್ಕಾಗಲ್ಲ. ನಮ್ಮ ಕೈಗಳು ನಮ್ಮ ಜೊತೆನೇ ಇರ್ತದೆ, ಎಲ್ಲ ಕಡೆಗೂ ಕ್ಯಾರಿ ಮಾಡ್ಬೋದು. ಗ್ರೀನ್ ಪೆನ್ ಒಂದನ್ನು ತಗೊಂಡು ಬರ್ಕೊತಾ ಇರಿ ಅಷ್ಟೆ. ಯಾರೇನೋ ಅನ್ಕೊತಾರೆ ಅಂದರೆ ಅದು ನೀವು ಅದನ್ನು ತಲೆಗೆ ಹಾಕ್ಕೋಬಾರ್ದು. ಯಾಕಂದರೆ ಹಣ ಬೇಕಾಗಿರೋದು ನಮಗೆ, ನಮ್ಮ ಸಮಸ್ಯೆ ನಮ್ಮದು. ಈಗ ಹೇಳ್ತಾ ಇರ್ಬೋದು, ನನಗೆ ಕ್ಲೈಂಟ್ ಸುಮಾರು ಜನ ಕಾಮೆಂಟ್ ಮಾಡಿದ್ದಾರೆ, ಎಷ್ಟೋ ಮಾಡಿದ್ದೀವಿ ಮೇಡಮ್, ಎಷ್ಟೋ ಖರ್ಚು ಮಾಡಿದ್ರು ನಮಗೇನು ರಿಸಲ್ಟ್ ಸಿಗ್ತಾ ಇಲ್ಲ. ಅವ್ರ ನೋವು ಅವರೇ ತಿಂತಾ ಇದ್ದಾರಲ್ವ. ಸಮಾಧಾನ ಮಾಡಿಸಿದಷ್ಟೊತ್ತೇ ಸಮಾಧಾನ ಸಿಗುತ್ತೆ. ಆಮೇಲೆ ಅವ್ರ ನೋವು ಅವ್ರದ್ದೇ ತಾನೇ. ಸೊ ಹಾಗಾಗಿ ರಿಸಲ್ಟ್ ಅನ್ನೋದು ಯಾರು ನೋಡಬೇಕು, ಇಲ್ಲಿ ನೋವು ತಿಂತಾ ಇರೋ ರಿಸಲ್ಟ್ ಬೇಕು. ಸೊ ಅವರೇ ಫಾಲೋ ಮಾಡಬೇಕು. ನಿಮ್ಮ ವಾಟರ್ ಬಾಟಲ್ ಇನ್ನೊಬ್ರಿಗೆ ಕೊಡಬಾರ್ದು, ನಿಮ್ಮ ಗ್ರೀನ್ ಪೆನ್ ಇನ್ನೊಬ್ರಿಗೆ ಕೊಡಬಾರ್ದು. ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಇಲ್ಲಿ, ಯಾವೊಂದು ಸುಮ್ಮನೆ ಬರೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಎನರ್ಜಿನೇ ಇಲ್ಲಿ ಫಾಲೋ ಮಾಡಿ ನೋಡಿ, ರಿಸಲ್ಟ್ ಪಡೀರಿ. ಯಾರೂ ಸುಳ್ಳು ಮಾಹಿತಿ ಅಂತೂ ತರೋದಿಲ್ಲ. ನಮಗೆ ಕೆಲವೊಂದು ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ನೊಂದ್ಕೊತಾ ಇರ್ತಾರೆ, ಅಂಥವ್ರಿಗೆ ಹೇಳ್ತಿದ್ದೀನಿ, ಪಾಸಿಟಿವ್ ಆಗಿ ಬಿಲೀವ್ ಮಾಡಿ 100% ರಿಸಲ್ಟ್ ಸಿಗುತ್ತೆ. ಜೊತೆಗೆ 3ನೇ ಟಿಪ್ ಇಲ್ಲಿ ಹೇಳ್ತಿದ್ದೀನಿ, ಇದು 355 ಟೆಕ್ನಿಕ್ ಅಂತಲೇ ಹೇಳ್ಬೋದು. 355 ಟೆಕ್ನಿಕ್ ಅಂದರೆ 5 ಡೇಸ್ ಮಾಡಬೇಕು. ಇವಾಗ ಹೇಳೋದು 5 ಡೇಸ್ 55. ಈ 355 ಟೆಕ್ನಿಕ್ ಏನು ಅಂದರೆ 5 ಡೇಸ್ ಮಾಡಬೇಕು. ಬ್ಲೂ ಪೆನ್ನೇ ಯೂಸ್ ಮಾಡಿ, ಓಕೆ, ಅಥವಾ ಗ್ರೀನ್ ಪೆನ್ ತಗೊಳ್ಳಿ. ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಗ್ರೀನ್ ಪೆನ್ ಒಂದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಎಲ್ಲೋ ಶೀಟ್ ಇರೋ ಒಂದು ನೋಟ್ಬುಕ್ ತಗೊಳ್ಳಿ. ಈಗ ಹೆಂಗೂ ಕಲರ್ ಪೇಪರ್ಸ್, ಕಲರ್ ಶೀಟ್ಸ್ ಎಲ್ಲ ಅವೈಲಬಲ್ ಇದೆ. ಎಲ್ಲೋ ಪೇಪರ್ ಇರಬೇಕು. ಯಾಕಂದರೆ 5 ಡೇಸ್ ಮಾಡಬೇಕು. 55 ಟೈಮ್ಸ್ ಬರೀಬೇಕು. ಸೆಂಟೆನ್ಸ್ ಏನು ಅನ್ನೋದು ಹೇಳ್ತೀನಿ, ಕ್ಲಿಯರಾಗಿ ಮಿಸ್ ಮಾಡದೆ ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಈಸಿಯಾಗೇ ಇರುತ್ತೆ ಸೆಂಟೆನ್ಸು. ನಾವು ಆಚರಣೆದಲ್ಲಿ ಇಡೋದಿಲ್ಲ, ಅದಕ್ಕೆ ನಮ್ಗೆ ರಿಸಲ್ಟ್ ಬರಲ್ಲ ಅಷ್ಟೇ. ಯಾರನ್ನೂ ಬ್ಲೇಮ್ ಮಾಡಿದ್ರೆ ಬರಲ್ಲ ರಿಸಲ್ಟು. ಆಚರಣೆದಲ್ಲಿ ಇಟ್ಟರೆ ಮಾತ್ರ ರಿಸಲ್ಟ್ ಬರುತ್ತೆ. ಪ್ರತಿಯೊಂದು ಅಷ್ಟೇ. ಪ್ರತಿಯೊಂದರಲ್ಲಿ ನಾವು ಯೂನಿವರ್ಸ್ನ ನೋಡಬೇಕು. ಒಂದು ಕುಂಕುಮ ತಗೊಂಡು ಅದರಲ್ಲಿ ಯೂನಿವರ್ಸ್ ಇದೆ, ನನಗೆ 100% ರಿಸಲ್ಟ್ ಕೊಡುತ್ತೆ, ಇದು ಬಿಲೀವ್ ಮಾಡಿ ಕೊಡುತ್ತೆ. ಒಂದು ಬ್ರೇಸ್ಲೆಟ್ ಹಾಕ್ಕೊಂಡಿದ್ದೀರಾ, ಖಂಡಿತ ಇದು ನನಗೆ ಹಣವನ್ನು ತಂದುಕೊಡೋ ಆಬ್ಜೆಕ್ಟ್ ಆಗಿದೆ, ಇದು ನನ್ನ ಯೂನಿವರ್ಸ್ಗೆ ಕನೆಕ್ಟ್ ಮಾಡ್ತಿದೆ ಅಂತ ಬಿಲೀವ್ ಮಾಡಿ ರಿಸಲ್ಟ್ ಕೊಡುತ್ತೆ. ಬಿಲೀವ್ನೆಸ್ಸಲ್ಲಿರೋ ರಿಸಲ್ಟ್ ಇನ್ನೆಲ್ಲೂ ಇಲ್ಲ. ಓಕೆ, ಈಗ ಕಾನ್ಸೆಪ್ಟ್ ಬರೋಣ. ಈಗ 5 ಡೇಸ್ ಮಾಡಬೇಕು ಅಂತ ಹೇಳಿದ್ನಲ್ಲ, 55 ಟೈಮ್ಸ್ ಬರೀಬೇಕು. ಆ ಸೆಂಟೆನ್ಸ್ ಏನು ಅಂದರೆ 5 ಡೇಸ್ ಬರೀಬೇಕು, 55 ಟೈಮ್ಸ್ ಬರೀಬೇಕು. ಎಲ್ಲೋ ನೋಟ್ಬುಕ್ ತಗೊಳ್ಳಿ. ಗ್ರೀನ್ ಪೆನ್ ಆದರೆ ತುಂಬ ಒಳ್ಳೆಯದು, ಬೇಗ ರಿಸಲ್ಟ್ ಸಿಗುತ್ತೆ. ಸುಲಭವಾಗಿ, ವೇಗವಾಗಿ, ಆನಂದವಾಗಿ ನಾನು ಬಯಸ್ತಾ ಇರೋ ಕೋಟಿ ರೂಪಾಯಿ ಹಣ ನನ್ನ ಖಾತೆಯಲ್ಲಿ ಜಮಾ ಆಗಿದೆ. ಇಲ್ಲಿ ಕೋಟಿ ಅನ್ನೋ ಪ್ಲೇಸಲ್ಲಿ ನಿಮ್ಮ ಇಷ್ಟ. 1 ಕೋಟಿ, 2 ಕೋಟಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಅಥವಾ ಎಷ್ಟು ಲಕ್ಷ, ಎಷ್ಟು ದಿನದಲ್ಲಿ ಬೇಕು ಅನ್ನೋದು ಕೂಡ ಹೇಳಿ ಬರ್ಕೋಬೋದು. ಕ್ಲಿಯರಾಗಿ ಯೂನಿವರ್ಸ್ಗೆ ಮೆಸೇಜ್ ಕೊಡಬೇಕು. ಏನಂದರೆ ಆ ಹಣ ಬಂದರೆ ನೀವೇನು ಮಾಡಬೇಕು ಅಂತ ಬಯಸ್ತಿದ್ದೀರಾ ಅನ್ನೋದನ್ನು ಯೂನಿವರ್ಸ್ಗೆ ಕ್ಲಿಯರಾಗಿ ಮೆಸೇಜ್ ಬಿಡುಗಡೆ ಮಾಡಬೇಕು. ಇಲ್ಲ ಅಂದರೆ ಅದು ಕನ್ಫ್ಯೂಸ್ ಆಗುತ್ತೆ. ಈಗ ನಾನು ನಿಮಗೆ ಹಣ ಕೊಡ್ತೀನಿ ಅಂದರೆ ಯೂನಿವರ್ಸ್ ಹೇಳುತ್ತೆ, ನೀನು ಬಯಸಿದ ಹಣ ಕೊಡ್ತೀನಿ, ಏನಕ್ಕೆ, ರೀಸನ್ ನಾನು ಇದಕ್ಕೆ ಮೊದಲಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಾರ್ದು, ಕ್ಲಿಯರಾಗಿ ಹೇಳಬೇಕು. ಇಷ್ಟು ಹಣ ನನಗೆ ಇದಕ್ಕೆ ಅವಶ್ಯಕತೆ ಇದೆ, ಅದಕ್ಕೆ ನನಗೆ ಇಷ್ಟು ಹಣ ಬೇಕು ಅಂತ ಯೂನಿವರ್ಸ್ ಹತ್ರ ಮೆಸೇಜ್ ಬಿಡುಗಡೆ ಮಾಡಿ ಅಂತ ಹೇಳಿದ್ದೀನಿ. ಈ ಸೆಂಟೆನ್ಸಲ್ಲಿ ಅಷ್ಟೇ ನಿಮಗೆ ಎಷ್ಟು ನಿಜವಾಗ್ಲೂ ಬೇಕಿದೆಯೋ, ನೀಡಿದೆಯೋ ಅಷ್ಟು ಹಣನ ಮೆನ್ಷನ್ ಮಾಡಿ ಆ ಇಂಟೆನ್ಷನ್ ನಿಮ್ಮಲ್ಲಿರಬೇಕು. ಇಷ್ಟು ಹಣ ಬಂದರೆ ನಾನು ಈ ಕೆಲಸ ನಾನು ಮಾಡಬೇಕಂತಿದ್ದೀನಿ,
ಅದು ಒಂದು ಮನೆ ಪರ್ಚೇಸ್ ಮಾಡೋದು, ಕಾರ್ ಪರ್ಚೇಸ್ ಮಾಡೋದು, ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋದು, ಸ್ಟಾಕ್ ಪರ್ಚೇಸ್ ಮಾಡ್ಕೊಳ್ಳೋದು, ಈ ರೀತಿ. ಸ್ಟಾಕ್ ಅಂದರೆ ಮತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ತಿಲ್ಲ ನಾನು, ಬಿಸ್ನೆಸ್ಸಲ್ಲಿ ಯಾವುದೇ ಒಂದು ಸ್ಟಾಕ್ ಬಗ್ಗೆ ಹೇಳ್ತಿದ್ದೀನಿ, ಅಂದರೆ ಪ್ರಾಡಕ್ಟ್ ಅಂತ ಹೇಳ್ತಿದ್ದೀನಿ. ಓಕೆ, ಈ ರೀತಿ ಒಂದು ಸಣ್ಣ ಮಟ್ಟದ ವ್ಯಾಪಾರಸ್ಥರಾಗಿರ್ಬೋದು, ದೊಡ್ಡ ಮಟ್ಟದ ವ್ಯಾಪಾರಸ್ಥರಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯೋಚನೆ ಮಾಡ್ತಿರ್ತಾರಲ್ಲ, ಹಣ ಬೇಕು ಅಂತ, ಅಂಥವ್ರು ಕೂಡ ಇದನ್ನು ಮಾಡ್ಬೋದು. ಸಣ್ಣ ಪುಟ್ಟ ಕೆಲಸ ಮಾಡೋದ್ರಿಂದ ದೊಡ್ಡ ಕೆಲಸ ಮಾಡ್ಬೋದು. ಆಚರಣೆದಲ್ಲಿಟ್ಟು ಮಾಡೋ ವಿಧಾನ ಎಲ್ಲರಿಗೂ ಒಂದೇ. ಇಲ್ಲಿ ಹೆಚ್ಚು ಹಣ ಬಯಸೋರ್ಗೂ ಒಂದೇ, ಸಣ್ಣ ಮಟ್ಟಿಗೆ ಹಣ ಬಯಸೋರ್ಗೂ ಒಂದೇ, ಮಾಡೋ ವಿಧಾನ ಒಂದೇ ಆಗಿರುತ್ತೆ. ಮಾಡಿ ನೋಡಿ, ರಿಸಲ್ಟ್ ಸಿಗುತ್ತೆ 100%. ಈಗ ಹೇಳಿರೋ ಈ 3 ಟಿಪ್ಸ್ ಅಂದರೆ ಎಡಗೈಗೆ ಸಂಬಂಧಪಟ್ಟಿರೋ ನಂಬರ್ಗಳಾಗಿರಬಹುದು, ಬಲಗೈಗೆ ಸಂಬಂಧಪಟ್ಟಿರೋ ನಂಬರ್ಗಳಾಗಿರಬಹುದು, ಈಗ ಹೇಳಿರೋ 555 ಟೆಕ್ನಿಕ್ ಆಗಿರಬಹುದು. 5 ಡೇಸ್ ಬರೆಯೋದು, 55 ಟೈಮ್ಸ್ ಬರೀಬೇಕು. ಬೆಳಗ್ಗೆ ಟೈಮ್ಸ್ ಶುರು ಮಾಡ್ಕೊಳ್ಳಿ, ಈವ್ನಿಂಗ್ ಟೈಮ್ ಒಂದ್ಸಲಿ ಓದ್ಕೊಳ್ಳಿ. ಒಂದ್ಸಲಿ ಅಂದರೆ 55 ಟೈಮ್ಸ್ ಓದ್ಕೊಬೇಕು. ಈ ರೀತಿ ಮಾಡಿ ನೋಡಿ, ರಿಸಲ್ಟ್ ಕೆಲವರಿಗೆ ಬೇಗ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ಪ್ರತಿದಿನ ಸಿಗೋವರೆಗೂ ಆ ಸೆಂಟೆನ್ಸ್ನ ಓದ್ತಾ ಇರಿ, ಖಂಡಿತ ನಿಮಗೆ ಪಾಸಿಟಿವ್ ರಿಸಲ್ಟ್ ಇರುತ್ತೆ. ಬಿಲೀವ್ ಮಾಡಿ 4 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡೋದಂತೂ ಮರೆಯೋಕೆ ಹೋಗಬೇಡಿ. ಯಾಕಂದರೆ ಎಷ್ಟೋ ಮಾಡಿ ಅವರು ಸಾಕಾಗೋಗಿರುತ್ತೆ ಜೀವನದಲ್ಲಿ. ಈ ಪೂಜೆಗಳು, ರೆಮಿಡೀಸು ಎಲ್ಲ ವಸ್ತುಗಳನ್ನ ತಂದು ಇಟ್ಕೊಳ್ಳೋದ್ರಿಂದ ಪ್ರತಿಯೊಂದು ಮಾಡಿ ಸುಸ್ತಾಗೋಗಿರ್ತಾರೆ. ಅಂಥವ್ರಿಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ದ ಮಾಹಿತಿ ಆಗಿರುತ್ತೆ. ಆಚರಣೆದಲ್ಲಿ ಇಟ್ಟು ಮಾಡಿದ್ರೆ ಮಾತ್ರ. ಓಕೆ, ಇನ್ವಾಲ್ವ್ಮೆಂಟ್ ನಿಮ್ದಾಗಿರಬೇಕು. ಮಾಹಿತಿ ಕೊಟ್ಟಿದ್ದೀನಿ, ಅದನ್ನು ಫಾಲೋ ಮಾಡಿ ರಿಸಲ್ಟ್ ಪಡೀರಿ. ನನಗೆ ವಾರದ ಒಳಗಡೆ ಯಾವ ಟಿಪ್ ಚೂಸ್ ಮಾಡಿದ್ದೀರಾ, ಎಂಥ ರಿಸಲ್ಟ್ ಬಂದಿದೆ ಅನ್ನೋದು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.